ನಮಸ್ತೆ ಫ್ರೆಂಡ್ಸ್. ಬೇಸಿಗೆ ಹಬ್ಬ ತುಂಬಾ ಬಿಸಿಲಿದೆ, ಸಖತ್ತು ಸೆಕೆ, ಟೆಂಪ್ರೇಚರ್ ಅಂತೂ ತುಂಬಾ ಹೈ ಆಗಿದೆ. ಫ್ರೆಂಡ್ಸ್, ನಾನು ಧರ್ಮಸ್ಥಳ ಹೋಗ್ತಾ ಇದ್ದೆ. ಆನ್ ದಿ ವೇ ಕೊಟ್ಟಿಗೆಹಾರದಲ್ಲಿ, ಈ ಕಡೆ ಬಂದಾಗ ಯೂಶ್ವಲಿ ಕೊಟ್ಟಿಗೆಹಾರದಲ್ಲಿ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಮೋಹನಣ್ಣ ಅಂತ ಒಂದು ಅಂಗಡಿ ನಮಗೆ ತುಂಬಾ ಪರಿಚಿತರು. ಸೊ ಇವರು ಮಾಡೋವಂಥ ಕೋಕಮ್ ಜ್ಯೂಸು ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ, ಅಷ್ಟು ಸ್ಪೆಷಲಾಗಿ ಮಾಡ್ತಾರೆ. ನೋಡಿ, ಎಳ್ಳಿಕಾಯಿ ಹಾಕ್ತಾಯಿದ್ದಾರೆ, ಎಳ್ಳಿಕಾಯಿ ಜೊತೆಗೆ ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಸೊ ಇದೆಲ್ಲನೂ ಪ್ಯೂರ್ಲಿ ವಿಲೇಜ್ ಸ್ಟೈಲು. ಅವರೇ ಸ್ವತಃ ತಯಾರಿಸಿದಂಥ ಕೆಲವು ಹೋಮ್ ಮೇಡ್ ಮಸಾಲೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಹಾಕ್ಬಿಟ್ಟು ನಿಮಗೆ ಒಂದು ಒಳ್ಳೆ ಕೋಕಮ್ ಜ್ಯೂಸ್ ಮಾಡಿಕೊಡ್ತಾರೆ. ಇದು ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ವಾತ, ಪಿತ್ತ, ಕಫ ಏನಿದೆ ಇದನ್ನು ಒಡೆದಾಕುತ್ತೆ, ಮತ್ತು ಬಾಡಿ ಎಷ್ಟೇ ಹೀಟ್ ಇದ್ದರೂ ತಂಪು ಮಾಡುತ್ತೆ. ಇದನ್ನು ಬಂದಾಗೆಲ್ಲ ನಾನು ಕುಡಿತಾ ಇರ್ತೀನಿ. ನಿಜಕ್ಕೂ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀವೇನಾದರೂ ಆನ್ ದಿ ವೇ ಈ ಕಡೆ ಕೊಟ್ಟಿಗೆಹಾರ ಕಡೆಯಿಂದ ನೀವು ಜರ್ನಿ ಮಾಡುವಾಗ ಮರಿದೆ, ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಕೊಟ್ಟಿಗೆಹಾರದಲ್ಲಿ ಮೋಹನಣ್ಣರ ಅಂಗಡಿ. ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ನಿಮಗೆ. ಸೊ ಈ ಒಂದು ಕೋಕಮ್ ಜ್ಯೂಸನ್ನ ಒಂದು ಸತಿ ಕುಡಿದು ಆ ಒಂದು ಟೇಸ್ಟ್ನ ಎಂಜಾಯ್ ಮಾಡಿ. ಅವ್ರು ಮಾಡೋವಂಥ ಸ್ಟೈಲೇ ತುಂಬ ಚೆನ್ನಾಗಿರುತ್ತೆ. ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಸ್ಪೆಷಲಾಗಿದೆ. ಆಮೇಲೆ ಒಂದು ಕುಡಿದ್ರೆ ಇನ್ನೂ ಒಂದು ಕುಡಿಬೇಕು ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಈ ಕಡೆ ಇದು ತುಂಬಾ ಫೇಮಸ್ಸು ಕೋಕಮ್ ಜ್ಯೂಸ್ ಮಲೆನಾಡು ಕಡೆ. ಪ್ಯೂರ್ಲಿ ಹೋಮ್ ಮೇಡೆಡ್ ಕೋಕಮ್ ಜ್ಯೂಸ್ ಇದು. ಸೊ ಇದನ್ನು ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದಗಳಲ್ಲೂ ಹೆಚ್ಚು ಬಳಸ್ತಾ ಇದ್ದಾರೆ. ಸೊ ಒಂದು ಸತಿ ಕುಡೀರಿ, ನಿಮಗೆ ಇರ್ತಕ್ಕಂಥ ಎಲ್ಲ ಸ್ಟ್ರೆಸ್ಸು ಮತ್ತು ನಿಮ್ಗೆ ಇರ್ತಕ್ಕಂಥ ಬಾಯಾರಿಕೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಮಿಸ್ ಮಾಡದೆ ಈ ಕಡೆ ಬಂದಾಗ ಇದನ್ನು ಕುಡಿದು ಎಂಜಾಯ್ ಮಾಡಿ, ಆ ಟೇಸ್ಟ್ನ ಫೀಲ್ ಮಾಡಿದ ನಂತರ ಈ ವಿಡಿಯೋ ನೋಡಿ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಎಂಜಾಯ್. ಬಾಯ್.